ಭೇಟಿ ಮಾಡಿ ಮಾನವೀಯತೆ ಆದರ್ಶ ಮೆರೆದ ಸಂಸದ ಡಿಕೆ ಸುರೇಶ್. ಕೋವಿಡ್ ಸೋಂಕಿತರೆಂದರೆ ಸಮಾಜ ಮೂಗು ಮುರಿಯುತ್ತಿರುವ ಸಂದರ್ಭದಲ್ಲಿ ಅವರನ್ನು ನೇರವಾಗಿ ಭೇಟಿ ಮಾಡಿ ಆತ್ಮಸ್ಥೈರ್ಯ ತುಂಬುವ ಮೂಲಕ ಸಂಸದ ಡಿಕೆ ಸುರೇಶ್ ರವರು ಮಾನವೀಯತೆ ಮೆರೆಯುವುದರ ಜೊತೆಗೆ ರಾಜಕಾರಣಿಗಳಿಗೂ ಆದರ್ಶಪ್ರಾಯವಾಗಿದ್ದಾರೆ. ಹೌದು, ಅದು ರೈತರ ಸಮಸ್ಯೆಯೇ ಇರಲಿ, ಕಾರ್ಮಿಕರ ಸಮಸ್ಯೆಯೇ ಇರಲಿ, ಸಮಾಜದ ಯಾವುದೇ ವರ್ಗದ ಸಮಸ್ಯೆ ಇದ್ದರೂ ಅಲ್ಲಿ ಮೊದಲ ಸ್ಪಂದನೆ ಸಿಗುವುದು, ಮೊದಲಿಗೆ ಹಾಜರಾಗುವುದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಿಕೆ ಸುರೇಶ್ ರವರು. ಅಂತೆಯೇ ಸೋಮವಾರ ಸಂಜೆ ರಾಮನಗರ ಜಿಲ್ಲಾ ಕೋವಿಡ್ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಸುರೇಶ್ ರವರು ಅಲ್ಲಿನ ಸೋಂಕಿತರು, ಅವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳ ಜೊತೆ ಮಾತುಕತೆ ನಡೆಸಿದರು. ಅವರ ಸಮಸ್ಯೆಗಳನ್ನು ಆಲಿಸಿದರು. ಹೆದರಬೇಡಿ, ನಾನಿದ್ದೇನೆ ಎಂದು ಧೈರ್ಯ ಹೇಳಿದರು. ಆತ್ಮವಿಶ್ವಾಸ ತುಂಬಿದರು. ತಾವೇ PPE ಕಿಟ್ ಧರಿಸಿ ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ 131 ಸೋಂಕಿತರ ಸಮಸ್ಯೆ, ಪರಿಸ್ಥಿತಿ ಹಾಗೂ ಆರೋಗ್ಯ ವಿಚಾರಿಸಿದರು. ಈ ಮೂಲಕ ಸೋಂಕಿತರನ್ನು ನೇರವಾಗಿ ಸಂಪರ್ಕಿಸಿ ಅವರ ಕುಂದುಕೊರತೆ ಆಲಿಸಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ಮೊದಲ ರಾಜಕಾರಣಿ ಎನಿಸಿದ್ದಾರೆ. ಕರೋನಾ ಸೋಂಕಿತರನ್ನು ಸಮಾಜದಲ್ಲಿ ತಿರಸ್ಕಾರ ಹಾಗೂ ಅಂತರದಿಂದ ನೋಡುವ ಈ ಸಂದರ್ಭದಲ್ಲಿ ಸಂಸದರ ಈ ನಡೆ ಸಮಾಜಕ್ಕೂ ಒಂದು ಸಂದೇಶ ರವಾನಿಸಿದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸೋಂಕು ತಗುಲಿದೆ, ಯಾರೂ ಇದು ಬರಲಿ ಎಂದು ಬಯಸುವುದಿಲ್ಲ. ಬಂದಾಗ ಧೈರ್ಯದಿಂದ ಎದುರಿಸದೆ ವಿಧಿಯಿಲ್ಲ. ಆದರೆ ಎಲ್ಲರೂ ಒಟ್ಟಾಗಿ ಇದನ್ನು ಎದುರಿಸಬೇಕೇ ಹೊರತು ಅವರನ್ನು ಉಪೇಕ್ಷೆ ಮಾಡುವುದು ಸಲ್ಲದು ಎಂಬ ಸಂದೇಶವನ್ನು ಸುರೇಶ್ ರವರು ರವಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೋಂಕಿತರೊಂದಿಗೆ ಮಾತುಕತೆ ನಡೆಸಿದ ಸುರೇಶ್ ರವರು, ಸೋಂಕಿತರಾಗಿದ್ದೇವೆ ಎಂದು ಹೆದರಬೇಡಿ, ನಿಮಗೆ ಅಗತ್ಯ ಚಿಕಿತ್ಸೆ ಮತ್ತಿತರ ವ್ಯವಸ್ಥೆ ಕಲ್ಪಿಸಲಾಗುವುದು. ನಿಮ್ಮ ಜೊತೆ ನಾನಿದ್ದೇನೆ. ನಿಮಗೆ ಬೇಕಾದ ಚಿಕಿತ್ಸೆ ಸಿಗುವಂತೆ ನೋಡಿಕೊಳ್ಳಲಾಗುವುದು ಎಂದರು. ಜೊತೆಗೆ ಸೋಂಕು ಕುರಿತು ಅವರಲ್ಲಿರುವ ಭಯ ತೆಗೆದುಹಾಕುವ ಪ್ರಯತ್ನ ಮಾಡಿದರು. ಜೊತೆಗೆ ಚಿಕಿತ್ಸೆ ಪಡೆಯುತ್ತಿರುವ ಎಲ್ಲರೂ ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದರು. ಇದೇ ವೇಳೆ ವೈದ್ಯರು, ಆಸ್ಪತ್ರೆ ಸಿಬ್ಬಂದಿ ಜೊತೆಗೂ ಮಾತುಕತೆ ನಡೆಸಿದ ಸುರೇಶ್ ಅವರು ಅವರ ಸೇವೆಯನ್ನು ಶ್ಲಾಘಿಸುವುದರ ಜೊತೆಗೆ ಅವರಿಗೂ ಆತ್ಮವಿಶ್ವಾಸ ತುಂಬಿದರು. ಕರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಎಷ್ಟೋ ಆಸ್ಪತ್ರೆಗಳು ಹಿಂದೇಟು ಹಾಕುತ್ತಿರುವ ಹೊತ್ತಲ್ಲಿ ಅವರ ಕರ್ತವ್ಯ ಕ್ಷಮತೆಯನ್ನು ಸಂಸದರು ಕೊಂಡಾಡಿದರು. ನೀವು ಕೇವಲ ಹೆಸರಿಗಷ್ಟೇ ಅಲ್ಲ, ನಿಜವಾಗಿಯೂ ವಾರಿಯರ್ಸ್. ನಿಮ್ಮ ಪರಿಶ್ರಮ ಹಾಗೂ ಆರೈಕೆಯಿಂದಾಗಿ ಅನೇಕರು ಮರುಜನ್ಮ ಪಡೆಯುತ್ತಿದ್ದಾರೆ. ನೀವು ಕೂಡ ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೇನೆ ಎಂದು ಅವರಿಗೂ ಧೈರ್ಯ ಹೇಳಿದರು. ಕಮ್ಮಿ ಮಾಡಿ ಸರ್, ಸಾಕಿನ ಕಾರ ಊಟ ಅನ್ನಕ್ಕೂ ಸಾರು ಹೇಳ್ತೀನಿ. ಸರಿ ಸರ್, ಸಾಕು. ಚಪ್ಪೇನು ಬೇಕಾ ತಿನ್ಕೊಂಬೋದು, ಅದೇ ಉಪ್ಪು ಹಾಕ್ತಾರೆ. ಹೌದಾ? ಹೇಳ್ತೀನಿ ಬಿಡಿ ಸರ್, ಅದೊಂದು ಹೇಳಿ.
ಚೆನ್ನಾಗಿದೆ ನೀನು ಚೆನ್ನಾಗಿಲ್ಲ ಚೆನ್ನಾಗಿದೆ ಮಕ್ಕಳು ಇಲ್ಲಿ 3 ಚೆನ್ನಾಗಿದೆ. ಹಾಂ ಹೊರಗಡೆ ಐತಲ್ಲ ಮದುವೆಗೆ ನೀವು ಯಾವ್ದಮ್ಮ ಚೆನ್ನಾಗಿದ್ದೀರಾ ಏನು ಮಾತಾಡ್ಕೊಂಡು ಚೆನ್ನಾಗಿದ್ದೀರಾ ಹಾಂ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿ ನೋಡ್ಕೊತಾರ ಡಾಕ್ಟ್ರು ಹಾಂ ಏನು ತೊಂದರೆ ಏನು ಆರಾಮಾಗಿದ್ದೀರಿ ಧೈರ್ಯವಾಗಿರಿ ಫೋನ್ ಮಾಡಿದವ್ರು ಏನು ಹೇಳ್ತೀರಿ ನೀವೆಲ್ಲ ಹೇಳ್ತೀರಂತೆ ನಮ್ಮನೇನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂತ ಹಾಂ ನೀವೇ ಧೈರ್ಯ ಹೇಳ್ಬೇಕು ನಾವು ಚೆನ್ನಾಗಿದ್ದೀವಿ ಬರ್ತೀವಿ ಧೈರ್ಯವಾಗಿ ಏನಾಗತ್ತು ಅಂತ ಹಾಂ ಏನು ಮಾಡಿಲ್ಲ ನಮ್ಗೆ ಆಚಾರ ಅದನ್ನ ಬಿಟ್ಟು ಈಗ ನೋಡ್ತಾರಲ್ಲ ನೋಡಕ್ಕೆ ನಮ್ಗೆ ಭಯ ಆಗುತ್ತೆ. ನಾವ್ ನೋಡ್ತಾರಲ್ಲ ಆ ಭಯಕ್ಕೆ ಏನಾಗತ್ತೀವಿ ಏನ್ ಮಾಡೋಣ ಹೌದು ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿ ನೋಡ್ಕೊತಾರ MP ಸಾಹೇಬ್ರು DK ಸುರೇಶ್ ಅವರು ಕರ್ಕೊಂಡ್ರು ಸರ್ ನಾವು ಹಾಂ ನಮ್ಮ ಹಸ್ಬೆಂಡ್ ಮದುವೆ ಆಗ್ತಾರೆ. ಸರಿ ಸರಿ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಆಯ್ತು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಏನಂದ್ರೆ ಸ್ವಲ್ಪ ಸಾಂಬಾರಲ್ಲೇ ಬಿಸಿ ಇರೋದು ಜಾಸ್ತಿ ತೊಂದರೆ ಇಲ್ಲ ತಾನೆ ಹೌದಾ ಚೆನ್ನಾಗಿಲ್ಲ ಅದೆಲ್ಲ ಹೋದ್ಮೇಲೆ ಓಡಾಡ್ಬೇಡ 15 ದಿನ ಮನೆಯಿಂದ ಆಚೆ ಬರ್ಬಾರ್ದು ಬೇರೆ ಏನು ತೊಂದರೆ ಇಲ್ಲ ಇಲ್ಲ ಯಾಕೆ ಸರಿಲ್ಲ ಏನಾಗಿದೆ ಹಾಂ ಹ್ಞೂ ಹಂಗಾಯ್ತಾ ನೋಡಿ ಬೇರೆ ಕಡೆ ಶಿಫ್ಟ್ ಮಾಡಿ ಕ್ಯಾಲ್ಕುಲೇಷನ್ ಎಷ್ಟಿಗೆಪ್ಪ ಕ್ಯಾಲ್ಕುಲೇಷನ್ ಚಿಕ್ಕಮಕ್ಕ BP ಚೆಕ್ ಮಾಡಿ ಸ್ಯಾಚುರೇಷನ್ ಚೆಕ್ ಮಾಡಿ ನನಗೆ ಹೇಳಬೇಕಿಲ್ಲ ಏನಾದರೂ ರಿಕ್ವೈರ್ಮೆಂಟ್ ನೀಡ್ಸ್ ಇದ್ದರೆ ಶಿಫ್ಟ್ ಆಗುತ್ತೆ ಧೈರ್ಯವಾಗಿ ಏನಾಗಬೇಕು ಚೆನ್ನಾಗಿದ್ದೀರಾ ಯಾವ ಹಾಕೊಂಡು ಧೈರ್ಯವಾಗಿ ಎಲ್ಲ ಚೆನ್ನಾಗಿ ನೋಡ್ಕೊತಾರ ಹಾಂ ಏನು ಮಾಡ್ತಾ ಇದೆಯಾ ಎಂಟೆ ಹಾಂ ಎಷ್ಟು ದಿನ ಆಯ್ತು ಬಂದು 7 days ಊಟ ಎಲ್ಲ ಚೆನ್ನಾಗಿದೆಯಾ ಏನು ಪ್ರಾಬ್ಲಮ್ಮು ಹೌದಾ ಎಷ್ಟು ದಿನ ಆಯಿತು ಏನು ಪ್ರಾಬ್ಲಮ್ ಇಲ್ವಾ ಹೆಡ್ಡೇಕು ಟೇಸ್ಟ್ ಎಲ್ಲ ಗೊತ್ತಾಗುತ್ತಾ ಎಲ್ಲೂ ಹೋಗುತ್ತಾ ಹೌದಾ ಸರಿ ಹೌದಾ ನೀನು ಹೊರಗಡೆ ಹೋದ್ಮೇಲೆ ನೀನು ಎಲ್ರಿಗೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಬೋದು ಹೌದು ನಾನೆಲ್ಲ ಸ್ಟೇಟಸ್ ಹಾಕ್ತೀನಿ ಅಂತ ಇದೆಯಾ ಇವಾಗಲ್ಲ ಆಚೆ ಹೋದ್ಮೇಲೆ ಟಿವಿ ತೋರ್ಸೋ ಎಲ್ಲ ಸುಳ್ಳು ಅಂತ ಹೇಳು ಟಿವಿ ತೋರ್ಸೋ ಥರ ಏನು ಭಯ ಪಡೋ ಅಷ್ಟೇ ಏನಿಲ್ಲ ನಾವು ಚೆನ್ನಾಗಿ ತಿನ್ಬಿಟ್ಟು ಅದು ಟ್ಯಾಬ್ಲೆಟ್ ಕೋಆಪ್ರೇಟ್ ಮಾಡೋ ಥರ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಷ್ಟೇ ಬಾಡಿನ ಹುಷಾರಾಗ್ತೀವಿ ಹ್ಞೂ ಟಿವಿ ತೋರ್ಸೋ ಥರ ಏನು ಭಯ ಪಡೋ ಚೆನ್ನಾಗಿದ್ದೆ ತಾನೇ
ಹಾಂ ಚೆನ್ನಾಗಿದೆ. ಗುಡ್. ನೀವು ಯಾರು? ಗೊತ್ತಾಗ ನೀವು ಕಂಡಿಡಿ ನೋಡೋಣ. ಯಾರು? ಚೆನ್ನಾಗಿದೆಯಾ ತಾನೆ? ಹಾಂ ಚೆನ್ನಾಗಿದೆ. ಗುಡ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೊತ್ತಾಯ್ತಾ? ಚೆನ್ನಾಗಿದ್ದೀರಾ? ಯಾವೂರು? ಮಾಗಡಿ. ಊಟ ಆಯ್ತೆ? ಚೆನ್ನಾಗಿದ್ದೀರಿ? ಹಾಂ, ಮಾಗಡಿಲಿ ಯಾವೂರು? ನೀವೆಲ್ಲ ಜೊತೆಯವ್ರಾ? ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ? ಬರೋಂಗಿಲ್ಲ, ಏನಿಲ್ಲ. ಯಾರನ್ನ ಗೊತ್ತಾಗಿಲ್ಲ. ಏನಾಗುತ್ತೆ? ಹೌದು. ಚೆನ್ನಾಗಿಲ್ಲ. ತೊಂದರೆ ಇಲ್ಲ ತಾನೆ? ಯಾರು ಗೊತ್ತಾಯ್ತಾ ನಾನು? ಹಾಂ, ತೊಂದರೆ ಇಲ್ಲ ತಾನೆ? ಊರಿಗೆಲ್ಲ ಏನು ಹೇಳ್ತೀಯ? ಫೋನ್ ಮಾಡಿ. ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ? ಹಾಂ, ಚೆನ್ನಾಗಿ ನೋಡ್ಕೋತಾರ. ಮತ್ತೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮನ್ನ ಸರಿ ಇಲ್ಲ ಅಂತ ಹೇಳ್ತೀರಂತೆ. ಪ್ಯಾಕಿಂಗ್ ಚೆನ್ನಾಗಿರಲ್ಲ, ಎಲ್ಲ ತಗೊಂಡ್ರೆ ಮಿಕ್ಸ್ ಆಗಿರುತ್ತೆ. ತೊಂದರೆ ಇಲ್ಲ. ನಾವು ಹೊಸ ಕೇಳಿದ್ದೀನಿ ನಿಮಗೆ. ಓ, ಧೈರ್ಯವಾಗಿರಿ, ಏನಾಗಲ್ತು. ಹಾಂ, ಮನೆ ತಾವು ಕಳ್ಸ್ಕೊಡುವ. ಇದು 2 ದಿನ ಇದು ಕಳ್ಸ್ಕೊಡುವ. ಚೆನ್ನಾಗಿದೆ ತಾನೆ? ಕೊಟ್ಟಿದ್ದಾರೆ? ಹಾಂ, ಸರಿ. ತಂಪತ್ತಾನ ಚೆನ್ನಾಗಿರ್ತಾನಪ್ಪ. ಏನೋ ಪ್ಯಾಕಿಂಗ್ ಜಪ ಮಾಡಿದ್ದಾರೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ. ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ.